ಬಿಡದಿ ಟೋಲ್ ಹತ್ರ 3 ಜನನ್ನ ಇವರು ಅರೆಸ್ಟ್ ಮಾಡ್ತಾರಲ್ಲ, ಅದರಲ್ಲಿ ನಾಗ ಅಲಿಯಾಸ್ ನಾಗರಾಜ್ ದರ್ಶನ್ ಅತ್ಯಾಪ್ತ. ಈತನನ್ನ ಸಾಫ್ಟಾಗಿ ಕೇಳ್ತಾರೆ, ಎಲ್ಲಿದ್ದಾರೆ ಚಿನ್ನ ನಿಮ್ಮ ಬಾಸು ಅಂತ. ಯಾಕೆಂದರೆ ದರ್ಶನ್ ಅಷ್ಟೇ ಎಲ್ಲರನ್ನೂ ಚಿನ್ನ ಚಿನ್ನ ಅಂತ ಮಾತಾಡಿಸ್ತಾರಲ್ಲ, ಇವರು ಅದೇ ಸ್ಟೈಲಲ್ಲೇ ಎಲ್ಲಿದ್ದಾರೆ ಚಿನ್ನ ನಿನ್ನ ಬಾಸು ಅಂದಾಗ ಫುಲ್ ನಾಗ ಥಂಡ ಅಂತ ಬಂದ್ಬಿಡ್ತಾ ಹೊರಗೆ ಹೆಸರು ಅಂತಂದ್ಬಿಟ್ಟು. ಶೂಟಿಂಗ್ ನಿಮಿತ್ತ ಮೈಸೂರಿನಲ್ಲಿದ್ದರು ದರ್ಶನ್. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ವಾಸ್ತವ್ಯ ಅವರದ್ದು. ಎಲ್ಲ ಮಾಹಿತಿ ಬರುತ್ತೆ ಪೊಲೀಸರಿಗೆ. ದರ್ಶನ್ಗೆ ಹೆಡೆಮುರಿ ಕಟ್ಟೋದಕ್ಕೆ ಪೊಲೀಸರು ರೆಡಿ ಆಗ್ತಾರೆ. ACP ಚಂದನ್, ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಟೀಮ್ ಬೆಳಗ್ಗೆನೆ ಮೈಸೂರು ಕಡೆ ಹೊರಡ್ತಾರೆ. ಮಂಗಳವಾರ ಬೆಳಗ್ಗೆ 6 ಗಂಟೆಗೆ ಮೈಸೂರಲ್ಲಿರ್ತಾರೆ ಇವರು. ಯಾಕೆ ಗೊತ್ತಾ, ಈಗ ಶೂಟಿಂಗ್ ನಿಮಿತ್ತ ಬೆಳಗ್ಗೆ 7 ಗಂಟೆಗೆ ಹೊರಟೋಗ್ಬೋದು ಹೋಟ್ಲಿಂದ. ಅವರು ಯಾವುದೇ ಕಾರಣಕ್ಕೂ ಚಾನ್ಸ್ ತಗೊಳಂಗಿಲ್ವಲ್ಲ. ಆಮೇಲೆ ಪೊಲೀಸರು ಬಂದಿದ್ದಾರೆ ಅಂತ ಗೊತ್ತಾಗ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ಬೋದು. ಅದಕ್ಕೆ ಯಾವುದಕ್ಕೂ ಚಾನ್ಸ್ ಕೊಡ್ದೇನೆ ಬೆಳಗ್ಗೆ 6 ಗಂಟೆಗೆ ಮೈಸೂರಲ್ಲಿರ್ತಾರೆ. ರಾಡಿಸನ್ ಬ್ಲೂ ಹೋಟೆಲ್ ಮುಂದೆ ಹೋಗಿ ಜೀಪ್ ನಿಲ್ಲಿಸ್ತಾರೆ ಈ 3 ಜನ. DCP ಹೋಗಿರಲ್ಲ, ACP ಚಂದನ್, ಭರತ್ ರೆಡ್ಡಿ, ಇನ್ಸ್ಪೆಕ್ಟರ್ ಗಿರೀಶ್ ನಾಯಕ್ ಹೋಗಿ ನಿಲ್ಲಿಸ್ತಾರೆ. ಆಯಿತು, ರಾಡಿಸನ್ ಬ್ಲೂ ಹೋಟೆಲ್ ಮುಂದೆ ಹೋದಾಗ ಹೆಂಗಿತ್ತು ಪರಿಸ್ಥಿತಿ, ಏನಾಗ್ತಾ ಇತ್ತು ಅಲ್ಲಿ, ಬಹಳ ಮುಖ್ಯವಾಗಿ ಅದನ್ನು ಕೂಡ ನೋಡ್ತಾ ಹೋಗೋಣ. ರಾಡಿಸನ್ ಬ್ಲೂ ಹೋಟೆಲ್ಗೆ ಹೋಗ್ತಾರಲ್ಲ ಇವರು 3 ಜನ ಬೆಳಗ್ಗಿನ ಜಾವ 6 ಗಂಟೆಗೆ. ಆಗ ಅವ್ರಿಗೆ ಕನ್ಫರ್ಮ್ ಮಾಹಿತಿ ಇರುತ್ತೆ, ಇದೇ ಹೋಟೆಲ್ನಲ್ಲಿ ದರ್ಶನ್ ಉಳ್ಕೊಂಡಿದ್ದಾರೆ ಅಂತ. ಓಕೆ, ದರ್ಶನ್ ಅಲ್ಲಿದ್ದಾರೆ. ಈಗ ಹೆಂಗೆ ಹೋಗಿ ರೂಮ್ ಬಾಗಿಲು ಬಡಿದ್ಬಿಟ್ಟು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿಬಿಡೋದಾ? ತುಂಬ ಸೆನ್ಸಿಟಿವ್ ಕೇಸ್ ಇದು, ತುಂಬ ಸೆನ್ಸಿಟಿವ್ ಕೇಸು. ಆ ಥರ ಪಡಬಾರ್ದು ಯಾವುದೇ ಕಾರಣಕ್ಕೆ, ಆ ಥರ ಪಡಬಾರ್ದು ಯಾವುದೇ ಕಾರಣಕ್ಕೂ. ಸೊ ಏನು ಮಾಡ್ತಾರೆ ಹಾಗಾದರೆ ನೋಡ್ತಾ ಹೋಗೋಣ, ಏನು ಮಾಡಿದ್ರು ಅಂತಂದ್ಬಿಟ್ಟು. ನೋಡಿ, ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ದರ್ಶನ್ ಉಳ್ಕೊಂಡಿರೋದು ಇವರು ಕನ್ಫರ್ಮ್ ಮೆಸೇಜ್ ಗೊತ್ತಿರುತ್ತೆ. ಅದಕ್ಕೆ ಹೋಗ್ಬಿಟ್ಟು ಕಾರ್ನ ಆ ಹೋಟೆಲ್ ಮುಂದೆನೇ ನಿಲ್ಲಿಸ್ತಾರೆ. ಬೆಳಗ್ಗೆ 6 ಗಂಟೆ ಆವಾಗ ಟೈಮ್. ಓಕೆ, ಹೋದ ಮೇಲೆ ಏನಾಯಿತು ನೋಡಿ, ಅಲ್ಲಿ ಆ ಹೋಟೆಲ್ನಲ್ಲಿ ಬೆಳಗ್ಗೆ 6:30ಕ್ಕೆ ಹೋಟೆಲ್ನಿಂದ ಹೊರಗೆ ಬರ್ತಾರೆ ದರ್ಶನ್. ಹೋಟೆಲ್ನಿಂದ ಹೊರಗೆ ಬರಲ್ಲ, ತಮ್ಮ ರೂಮಿಂದ ಹೊರಗೆ ಬರ್ತಾರೆ. ಆ ಹೋಟೆಲ್ನಲ್ಲೇ ಜಿಮ್ ಇರುತ್ತೆ, ಹೋಟೆಲ್ನಲ್ಲೇ ಅಟ್ಯಾಚ್ಡ್ ಜಿಮ್ ಇರುತ್ತೆ. ಆತ ಜಿಮ್ ಲಾಂಜ್ಗೆ ಹೋಗ್ತಾನೆ, ಜಿಮ್ ಸೆಕ್ಷನ್ಗೆ ಹೋಗ್ತಾರೆ. ಜಿಮ್ ಸೆಕ್ಷನ್ಗೆ ಹೋದ ದರ್ಶನ್ನನ್ನು 2 PC ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಮಫ್ತಿನಲ್ಲಿದ್ದರು ಅಂತ ಅನಿಸುತ್ತೆ ಮೋಸ್ಟ್ಲಿ. ದರ್ಶನ್ ಗೊತ್ತಾಗಿರಲ್ಲ, ಸಿವಿಲ್ ಡ್ರೆಸ್ಸು. 8:30 ತನಕ ಜಿಮ್ ಮಾಡ್ತಾರೆ, 6:30 ಇಂದ 8:30 ತನಕ 2 ಅವರ್ಸ್. ಪೊಲೀಸರು ಅಷ್ಟೇ, ಇವತ್ತೇ ಲಾಸ್ಟ್ ಜಿಮ್ ಮಾಡೋದು, ಇನ್ನು ಎಷ್ಟೋ ದಿನಕ್ಕೆ ನೀನು ಮಾಡೋದು ಮಾಡ್ಕೊ ಅಂತ 2 ದಿವಸ ಬಿಟ್ಬಿಟ್ಟಿರ್ತಾರೆ, 2 ಗಂಟೆ. ಆಮೇಲೆ ಆಪ್ತರು ಪೊಲೀಸ್ ಬಲೆಗೆ ಬಿದ್ದ ವಿಚಾರ ಅದಾಗಲೇ ದರ್ಶನ್ಗೆ ಗೊತ್ತಿತ್ತಾ ಅಂತ ಅನುಮಾನ ಬಂದಿರುತ್ತೆ. ದರ್ಶನ್ಗೆ ಮೋಸ್ಟ್ಲಿ ಗೊತ್ತಾಗಿರುತ್ತೆ ಇಲ್ಲಿ ಬೆಂಗಳೂರಿನಲ್ಲಿ ಯಾರ್ಯಾರನ್ನ ಅರೆಸ್ಟ್ ಮಾಡಿದ್ರು ಅಂತ. ಆಗಲೇ ದರ್ಶನ್ ರಕ್ಷಣೆಗೆ ಮುಂಜಾಗಿದ್ರಂತೆ ಕೆಲವು 2 ರಾಜಕಾರಣಿಗಳು. ನೋಡಿ, ಇನ್ನೂ ದರ್ಶನ್ನ ಇವರು ಮುಟ್ಟೇ ಇಲ್ಲ. ದರ್ಶನ್ ಜಿಮ್ಮಲ್ಲಿದ್ದರು, ಆಗಲೇ ಇವ್ರಿಗೆ ಫೋನ್ ಮೇಲೆ ಫೋನು, ಹೋಗಬೇಡಿ, ಮುಟ್ಟಬೇಡಿ, ದರ್ಶನ್ ಟಚ್ ಮಾಡಬೇಡಿ, ಅರೆಸ್ಟ್ ಮಾಡಬೇಡಿ. ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಪದೇ ಪದೇ ಫೋನ್. ಅದು ಯಾರು ರಾಜಕಾರಣಿಗಳು ಅಂತ ಗೊತ್ತಾಗಬೇಕು, ಅದೊಂದು ಗೊತ್ತಾಗ್ತಾ ಇಲ್ಲ. ಫೋನ್ ಮಾಡಿದವ್ರು ಯಾರು ಅಂತ ಯಾವುದೇ ಕಾರಣಕ್ಕೂ ಕೇರ್ ಮಾಡ್ದೇನೆ ಕರ್ತವ್ಯ ಮೊದಲು ಅನ್ನೋ ತೀರ್ಮಾನಕ್ಕೆ DCP ಬಂದ್ಬಿಟ್ಟಿರ್ತಾರೆ. ಅವರೇ ಇನ್ಸ್ಟ್ರಕ್ಷನ್ ಕೊಡೋದು, ACP ಗೋ ಅಹೆಡ್, ಏನಾದರೂ ಆಗಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬನ್ನಿ ಅಂತ. ಸೊ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಸಕಲ ಸಿದ್ಧತೆಯನ್ನು ಮಾಡ್ಕೋತಾರೆ. ಆಗಿನ್ನೂ ದರ್ಶನ್ ಏನು ಮಾಡ್ತಿರ್ತಾರೆ ಅಂದರೆ ಜಿಮ್ನಲ್ಲೇ ವರ್ಕೌಟ್ ಮಾಡ್ತಾ ಇರ್ತಾರೆ. ಮುಗಿತಾ ಇದ್ದಂಗೆ ಎತ್ತಾಕೊಂಬನ್ನಿ ಅಂತ. ಬೆಳಗ್ಗೆ 8:30ಕ್ಕೆ ಹೋಟೆಲ್ ರೂಮನ್ನು ಬೆಲ್ ಮಾಡ್ತಾರೆ ಪೊಲೀಸರು. ಅಲ್ಲಿ ತನಕ ಅವರು ಜಿಮ್ ಮುಗಿಸ್ಕೊಂಡು ಹೋಟೆಲ್ಗೆ ಹೋಗ್ತಾರಲ್ಲ ರೂಮ್ಗೆ ಹೋದ ತಕ್ಷಣ ಬೆಲ್ ಮಾಡ್ತಾರೆ. ಪೊಲೀಸರನ್ನು ಹೊರಗಡೆ ಬಾಗಿಲು ತೆಗೆದ ತಕ್ಷಣ ನೋಡಿಬಿಟ್ಟು ಫುಲ್ ಶಾಕ್ ದರ್ಶನ್ಗೆ. ಅರೆ ಇಷ್ಟು ಬೇಗ ಇಲ್ಲಿ ತನಕ ಬಂದ್ಬಿಟ್ರಾ ಅಂತ, ಅಂದರೆ ನನ್ನ ತನಕ. ದರ್ಶನ್ ಬನ್ನಿ ಹೋಗೋಣ ಅಂತ ಪೊಲೀಸರು ಹೇಳ್ತಾರೆ. ಬನ್ನಿ ಸರ್, ನಿಮ್ಮ ಮೇಲೆ ಇಂತಿಂಥ ಚಾರ್ಜಸ್ ಇದೆ, ನಿಮ್ಮ ಮೇಲೆ ಇಂತಿಂಥ ಆರೋಪಗಳು ಬಂದಿದೆ, ನಿಮ್ಮನ್ನು ನಾವು ವಶಕ್ಕೆ ಪಡಿತಾ ಇದ್ದೀವಿ, ಬನ್ನಿ ಹೋಗೋಣ ಅಂತ ಕರೀತಾರೆ. ಬೇರೆಯವರಾದರೆ ಅದು ಬೇರೆ ಥರ ಟ್ರೀಟ್ಮೆಂಟ್. ಆಯಿತು, ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ದರ್ಶನ್ ಹೇಳ್ತಾರೆ. ಅದಕ್ಕೂ ಟೈಮ್ ಕೊಡ್ತಾರೆ ಪೊಲೀಸರು, ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ. ಆಯಿತು, ಇಲ್ಲ ವ್ಯವಸ್ಥೆ ಮಾಡ್ತೀವಿ ಬನ್ನಿ, ನಾವೇ ಪೊಲೀಸರು ಹೇಳ್ತಾರೆ, ನಾವೇ ವ್ಯವಸ್ಥೆ ಮಾಡ್ತೀವಿ ಬನ್ನಿ ಎಲ್ಲದಕ್ಕೂ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ. ಆದರೂ ಬಿಡಲ್ಲ ದರ್ಶನ್. ಸರಿ, ಏನೋ ಗೊಂದಲ ಆಗಿದೆ, ನನ್ನ ಹೆಸರು ಬಂದ್ಬಿಟ್ಟಿದೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆಯ್ತು ನಡ್ರಿ ನೀವೆಲ್ಲ, ನನ್ನ ಕಾರಲ್ಲಿ ನಾನು ಬರ್ತೀನಿ ಅಂತ. ದರ್ಶನ್ ಹತ್ರ ಇದ್ದದ್ದು 3 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಲ್ಯಾಂಡ್ ರೋವರ್.
ಅದಕ್ಕೆ ಪೊಲೀಸರು ಹೇಳಿದ್ರಂತೆ, ಆಗಲ್ಲ, ನಿಮ್ಮ ಕಾರ್ ಇಲ್ಲೇ ಇರಲಿ, ನಮ್ಮ ಜೀಪ್ನಲ್ಲೇ ಬನ್ನಿ ಹತ್ತಿ ಅಂತ. ಇನ್ನೂ ಒಂದು ಹಂತಕ್ಕೆ ಹೋಗ್ತಾರೆ, ಹೋಗ್ತಾರಂತೆ. ಐ ಹರ್ಡ್. ಕೂತ್ಕತ್ತೀಯಾ ಇಲ್ವಾ ಅಂದ್ರಂತೆ ಒಳಗಡೆಗೆ, ಜೀಪ್ ಹತ್ತತೀಯಾ ಇಲ್ವಾ ಅಂದ್ರಂತೆ. ಮರು ಮಾತನಾಡ್ದೇ ಪೊಲೀಸ್ ಜೀಪನ್ನು ಹತ್ತುತ್ತಾರೆ ದರ್ಶನ್. ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಗೊತ್ತಾಗುತ್ತೆ ರೇಂಜ್ ರೋವರಲ್ಲಿ ಹೋಗೋಕ್ಕಾಗಲ್ಲ, ಬೊಲೆರೋನೇ ಗತಿ ನನಗೆ ಅಂತ ಗೊತ್ತಾಗ್ಬಿಡುತ್ತೆ. ಬೊಲೆರೋ ಹತ್ತಿ ಸೈಲೆಂಟಾಗಿ ಆ ಕಡೆ ಈ ಕಡೆ ಇಬ್ಬರು ಪೀಸಿಗಳು, ಮಧ್ಯದಲ್ಲಿ ದರ್ಶನ್. ಮೈಸೂರಿಂದ ಸೀದಾ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ, ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್ಗೆ. ಒಂದು ಕಡೆ ದರ್ಶನ್ ಅರೆಸ್ಟ್ ಆಗ್ತಿದ್ದಂತೆ ಇಲ್ಲಿ ಬೆಂಗಳೂರಿನಲ್ಲಿ ಪವಿತ್ರ ಗೌಡನು ಕೂಡ ಲಾಕ್ ಮಾಡಿಬಿಡ್ತಾರೆ. ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಟೀಮ್. ಇದಕ್ಕೆ ನಾನು ಹೇಳ್ತಾ ಇರೋದು, ಎಷ್ಟು ಒತ್ತಡ ಬಂದಿರಬೇಕು, ಎಷ್ಟು ಫೋನ್ ಕಾಲ್ ಬಂದಿರಬೇಕು DCP ಗಿರೀಶ್ ನೇತೃತ್ವದ ತಂಡಕ್ಕೆ. ಮೆಚ್ಚುಗೆಯ ಮಹಾಪೂರ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಷ್ಟೇ ಅಲ್ಲ, ಎಲ್ಲರೂ ಎಸ್ ಅಂದ್ಬಿಟ್ರು. ರೈಟ್, ವಾಟ್ ದೇ ಹ್ಯಾವ್ ಡನ್ ಇಸ್ ರೈಟ್. ಖಡಕ್ ಪೊಲೀಸ್ ಅಧಿಕಾರಿಗಳು ಮಾಡ್ತಕ್ಕಂಥ ಕೆಲಸ ಇದು. ಆ ಕೆಲಸವನ್ನು DCP ಗಿರೀಶ್ ಮತ್ತು ACP ಚಂದನ್ ಅವರ ತಂಡ ಮಾಡಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮೈಸೂರಿನಿಂದ KP ನಾಗರಾಜ್ ಜಾಯ್ನ್ ಆಗ್ತಾ ಇದ್ದಾರೆ. KP, ಅವತ್ತೊಂದು ದಿನ ಇಡೀ ದಿನ ತಾವು ರಾಡಿಸನ್ ಬ್ಲೂ ಹೋಟೆಲ್ ಮುಂದೆನೇ ಇದ್ರಿ, ಬೆಳಗ್ಗೆಯಿಂದ, ಮಂಗಳವಾರ. ಸೊ ಇವರು 6 ಗಂಟೆಗೆ ಪೊಲೀಸರು ಬಂದು ಜೀಪನ್ನು ಹೋಟೆಲ್ ಮುಂದೆ ನಿಲ್ಲಿಸಿ ದರ್ಶನನ್ನು ವಾಪಸ್ ಕರ್ಕೊಂಡು ಹೋಗೋ ತನಕ ಹೆಚ್ಚು ಕಡಿಮೆ 2-2.5 ಗಂಟೆ ತಗೊಂಡಿದೆ. ಆ 2-2.5 ಗಂಟೆ ಆ ಸನ್ನಿವೇಶ ಹೇಗಿತ್ತು ಅಂತ? ಅರವಿಂದ್, ಒಂದು ಕರೆಕ್ಷನ್ ಇದೆ ಅರವಿಂದ್, ತಾವು ಹೇಳಿದ್ರ ವಿಚಾರದಲ್ಲಿ. ಪೊಲೀಸರು ಬೆಳಿಗ್ಗೆ 6:15, 6:20 ಒಳಗಡೆ ರ್ಯಾಡಿಸನ್ ಬ್ಲೂಗೆ ಬರ್ತಾರೆ. ಆದರೆ ಅದಕ್ಕಿಂತ ಒಂದು 5 ನಿಮಿಷಗಳ ಮುಂಚೆನೇ ದರ್ಶನ್ ತಮ್ಮ ಟ್ರೈನರ್ನ ಜೊತೆಯಲ್ಲಿ ಮೈಸೂರಿನ ಕುವೆಂಪು ನಗರದಲ್ಲಿರುವಂಥ ಗೋಲ್ಡ್ ಜಿಮ್ಗೆ ಹೋಗಿರ್ತಾರೆ. ಈ ವಿಚಾರ ಪಟ್ಟಂತ ಪೊಲೀಸರಿಗೂ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಇಬ್ಬರು ಪೊಲೀಸ್ ಪೇದೆಗಳು ಅವರನ್ನು ಹಿಂಬಾಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಜಿಮ್ಮನ್ನು ಮುಗಿಸಿ ದರ್ಶನ್ 7:45ಗೆ ಸರಿಯಾಗಿ ಜಿಮ್ನಿಂದ ಹೊರಗಡೆ ಬರ್ತಾರೆ, ಗೋಲ್ಡ್ ಜಿಮ್ನಿಂದ ಹೊರಗಡೆ ಬರ್ತಾರೆ. ಒಳಗಡೆ ಬಂದು 8-8:15 ಸುಮಾರಿಗೆ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಬಂದ ತಕ್ಷಣದಲ್ಲೇ ಒಂದು ದರ್ಶನ್ಗೆ ಒಂದು ರೀತಿಯಂಥ ಒಂದು ಪರಿಸ್ಥಿತಿಯ ಅರಿವಾಗಕ್ಕೆ ಶುರುವಾಗುತ್ತೆ ಅರವಿಂದ್. ಆಗಲೇ ತಕ್ಷಣ ಪೊಲೀಸರು ನಾವು ಇಂಥ ವಿಚಾರ ಕಾರಣಕ್ಕೋಸ್ಕರವಾಗಿ ನಿಮ್ಮನ್ನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಗಳನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾನು ಸ್ನಾನ ಮಾಡಿ ಬರ್ತೀನಿ, ನಾನು ರೆಡಿಯಾಗಿ ಬರ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ದರ್ಶನ್ ಆಡಿದ್ದಾರೆ. ಆದರೆ ಪೊಲೀಸರು ಯಾವುದಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಇನ್ನು 1 ಸೆಕೆಂಡ್ ಕೂಡ ಈ ಹೋಟೆಲಲ್ಲಿ ತಾವು ಇರುವಂಥ ಅಗತ್ಯಗಳಿಲ್ಲ, ನೀವು ಇಮಿಡಿಯೇಟಾಗಿ ಕಾರ್ ಹತ್ತಿ ನಮ್ಮ ಜೊತೆಗೆ ಬರಬೇಕು ಅನ್ನುವಂಥ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ನಾನು ಈಗ ನಿಮ್ಮ ಜೀಪಲ್ಲಿ ಬರಲ್ಲ, ನನ್ನದೇ ಕಾರಲ್ಲಿ ಬರ್ತೇನೆ ಅನ್ನುವಂಥ ಮಾತುಗಳನ್ನು ಕೂಡ ಆ ಸಂದರ್ಭದಲ್ಲಿ ದರ್ಶನ್ ಹೇಳಿದ್ದಾರೆ. ಆದರೆ ಬಂದಂಥ ಪೊಲೀಸ್ ಆಫೀಸರ್ಸ್ಗಳು ಇದ್ಯಾವುದಕ್ಕೂ ಕೂಡ ಮಣೆ ಹಾಕಿಲ್ಲ. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ವಾಹನ ಬಳಸುವಂತಿಲ್ಲ, ನೀವು ನಮ್ಮ ಜೊತೆಗೆ ನಾವು ತಂದಿರುವಂಥ ಬೊಲೊನೋ ಕಾರಲ್ಲೇ ತಾವು ಬರಬೇಕು ಅನ್ನುವಂಥದ್ದನ್ನು ತಮ್ಮದೇ ಆದಂತಹ ಭಾಷೆಯಲ್ಲಿ, ಅಂದರೆ ಬೇರೆಯವ್ರಿಗಾದರೆ ಇನ್ನೊಂದಿಷ್ಟು ಅದು ಬೇರೆ ಥರದ ಭಾಷೆಯಲ್ಲಿ ಇರ್ತಿತ್ತು, ಒಂದು ಅಲ್ಪ ಪ್ರಮಾಣದ ಸಾಫ್ಟ್ನೆಸ್ಸಲ್ಲಿ ಪೊಲೀಸರು ದರ್ಶನ್ಗೆ ಹೇಳಿರುವಂಥದ್ದು. ಅಲ್ಲಿಗೆ ಪೊಲೀಸರ ಕಾರ್ಯವೈಖರಿ ಏನಿದೆ ಅರವಿಂದ್, ಈ ಕ್ಷಣದಲ್ಲಿ ನಿಜಕ್ಕೂ ಕೂಡ ಅದಕ್ಕೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂದರೆ ದೊಡ್ಡ ಮಟ್ಟದ ಸೆಲೆಬ್ರಿಟಿ ಒಬ್ಬ ವ್ಯಕ್ತಿಯನ್ನು ಈ ರೀತಿಯಾಗಿ ಯಾವುದೇ ರೀತಿಯಂಥ ಮುಲಾಜಿಗಳಿಲ್ದಲೇ ಅರೆಸ್ಟ್ ಮಾಡುವಂಥದ್ದು, ಮತ್ತು ಅರೆಸ್ಟ್ ಆಗುವವರೆಗೂ ಅಂದರೆ ಅರ್ಧ ಮುಕ್ಕಾಲು ದಾರಿವರೆಗೂ ಕೂಡ ಕರ್ಕೊಂಡು ಹೋಗೋವರೆಗೂ ಕೂಡ ಅದನ್ನು ಎಲ್ಲೂ ಕೂಡ ವಿಚಾರ ಲೀಕ್ ಆಗದೆ ರೀತಿಯಲ್ಲಿ ನೋಡಿಕೊಳ್ಳುವಂಥದ್ದು. ಇದರ ನಡುವೆಯೂ ಒಂದಿಬ್ಬರು ರಾಜಕಾರಣಿಗಳು ವಿಚಾರ ಗೊತ್ತಾಗಿ ಅವರನ್ನು ಬಿಡಿಸುವಂಥ ಪ್ರಯತ್ನಗಳ ಒತ್ತಡವನ್ನು ಏರ್ತಾ ಇದ್ರು ಕೂಡ ಪೊಲೀಸರು ಯಾವುದಕ್ಕೂ ಕೂಡ ಮಣೆ ಹಾಕದೆ ತಾವೇನು ಅಂದ್ಕೊಂಡಿದ್ರು, ತಮ್ಮ ಬಳಿ ಏನು ಸಾಕ್ಷಿಗಳಿತ್ತೋ ಅದಕ್ಕೆ ತಕ್ಕಂತೆ ಪೊಲೀಸರು ದರ್ಶನ ಮೈಸೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗುವಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅರವಿಂದ್. ಓಕೆ KP, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನಾವು ಯಾವಾಗಲೂ ಕೂಡ ಸಿನಿಮಾದಲ್ಲಿ ಹೀರೋಗಳು ಏನಾದರೂ ಪೊಲೀಸ್ ರೋಲ್ ಮಾಡಿದಾಗ ಆ ಖಡಕ್ ಆಫೀಸರ್, ಈಗ ಉದಾಹರಣೆಗೆ ದರ್ಶನ್ನೇ ತಗೊಳ್ಳಿ, ದರ್ಶನ್ ಮಾಡಿರ್ತಕ್ಕಂಥ ಐರಾವತ ಸಿನಿಮಾದಲ್ಲಿ ಆತ ಪೊಲೀಸ್ ಆಫೀಸರ್. ಅದನ್ನು ನೋಡಿ ನಿಜಕ್ಕೂ ಎಲ್ರಿಗೂ ಇದಾಗ್ಬಿಡುತ್ತೆ, ಆಫೀಸರ್ ಅಂದರೆ ಹೀಗಿರಬೇಕು ಅಂತ. ಹಾಗಲ್ಲ, ಆಫೀಸರ್ ಅಂದರೆ DCP ಗಿರೀಶ್ ಥರ, ACP ಚಂದನ್ ಥರ ಇರಬೇಕು. ಯಾಕೆಂದರೆ ಇವರು ರಿಯಲ್ ಹೀರೋಸ್.